ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಬಳಿ ಮೊಬೈಲ್ ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ತವ್ಯ ಲೋಪ ಹಿನ್ನೆಲೆ ಜೈಲಿನ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಸಸ್ಪೆಂಡ್ ಆಗಿದ್ದಾರೆ. ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಇವರನ್ನ ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ. ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಪತ್ತೆಯಾದ ಹಿನ್ನೆಲೆ ಬೆಂಗಳೂರು ಕೇಂದ್ರ ಕಾರಾಗೃಹದ ಎಸ್ಪಿ ಅಂಶುಕುಮಾರ್ಗೆ ನೋಟಿಸ್ ಕೊಡಲಾಗಿದೆ. ಕರ್ತವ್ಯ ಲೋಪದ ಕಾರಣ ಕೇಳಿ ಅಂಶುಕುಮಾರ್ಗೆ ನೋಟಿಸ್ ಜಾರಿಯಾಗಿರೋದು. ನೋಟಿಸ್ ನೀಡಿದ ಜೈಲು ಡಿಜಿಪಿ ಅಲೋಕ್ ಕುಮಾರ್. ಇನ್ನು ಆಗಸ್ಟ್ 6ನೇ ತಾರೀಕು ಜೈಲಿನ ಬ್ಯಾರಕ್ಗಳ ಮೇಲೆ ದಾಳಿ ನಡೆಸಿದಂತ ಜೈಲಿನ ಅಧಿಕಾರಿಗಳು ಈ ವೇಳೆ ಪ್ರಜ್ವಲ್ ಬಳಿ ಯಾವುದೇ ಮೊಬೈಲ್ ಪತ್ತೆಯಾಗಿರಲಿಲ್ಲ. 4-5 ದಿನಗಳಲ್ಲಿ ಪ್ರಜ್ವಲ್ಗೆ ಮೊಬೈಲ್ ತಂದು ಕೊಟ್ಟಿದ್ಯಾರು ಅನ್ನೋದರ ಬಗ್ಗೆ ಮಾಹಿತಿ ಕೇಳಿರುವ ಅಲೋಕ್ ಕುಮಾರ್ ಮಧ್ಯಾಹ್ನದ ಒಳಗೆ ಮಾಹಿತಿ ನೀಡೋದಕ್ಕೆ ಅಲೋಕ್ ಕುಮಾರ್ ಸೂಚನೆ ಕೊಟ್ಟಿದ್ದಾರೆ. ಮೊಬೈಲ್ ಕೊಟ್ಟವರ ಬಗ್ಗೆ ಮಾಹಿತಿ ನೀಡದಿದ್ರೆ ಬೇರೆ ಬ್ಯಾರಕ್ಗೆ ಪ್ರಜ್ವಲ್ ಶಿಫ್ಟ್ ಮಾಡಲಾಗುತ್ತೆ. ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡೋದಾಗಿ ಅಲೋಕ್ ಕುಮಾರ್ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಪ್ರಜ್ವಲ್ಗೆ ಮೊಬೈಲ್ ತಂದು ಕೊಟ್ಟಿದ್ಯಾರು ಹಾಗಾದ್ರೆ? ದಾಳಿಯ ಸಂದರ್ಭದಲ್ಲಿ ಪ್ರಜ್ವಲ್ನ ಬ್ಯಾರಕ್ನಲ್ಲಿ ಮೊಬೈಲ್, ಚಾರ್ಜರ್, ಪೆನ್ ಡ್ರೈವ್, ಒಂದು ನೋಟ್ಬುಕ್ ಪತ್ತೆಯಾಗಿದೆ. ಹಾಗಾದ್ರೆ ಹೊರಗಿನಿಂದ ಯಾರಾದ್ರೂ ಮೊಬೈಲ್ ತಂದು ಕೊಟ್ರು ಅಂದ್ರೂ ಕೂಡ ಪರಿಶೀಲನೆ ಮಾಡ್ತಾರಲ್ಲ ಜೈಲಿನಲ್ಲಿ ಅಧಿಕಾರಿಗಳು, ಮಾಡ್ಲಿಲ್ವಾ ಅನ್ನುವಂತ ಪ್ರಶ್ನೆ. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಓರ್ವರ ಅಮಾನತು ಕೂಡ ಆಗಿದೆ. ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಸಸ್ಪೆಂಡ್ ಆಗಿರೋದು. ಇನ್ನು ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದಾಳಿ ನಡೆದ ಸಂದರ್ಭದಲ್ಲಿ ಪ್ರಜ್ವಲ್ ಕೊಠಡಿಯಲ್ಲಿ ಅಥವಾ ಬ್ಯಾರಕ್ನಲ್ಲಿ ಇವೆಲ್ಲ ವಸ್ತುಗಳು ಸಿಗೋದಕ್ಕೆ ಕಾರಣ ಏನು? ಯಾರು ತಂದು ಕೊಟ್ಟಿದ್ದು? ಯಾರು ಬಂದು ಹೋದ್ರು? ಜೈಲಧಿಕಾರಿಗಳು ಏನ್ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ? ಈ ಮೊಬೈಲ್ ಎಷ್ಟು ದಿನದಿಂದ ಅವರು ಇಟ್ಕೊಂಡಿದ್ರು ಪ್ರಜ್ವಲ್ ರೇವಣ್ಣ? ಆಂಡ್ರಾಯ್ಡ್ ಮೊಬೈಲ್ ಪತ್ತೆಯಾಗಿದೆ, ಸುಮ್ಮನೆನಾ? ಹಾಗಾದ್ರೆ ಈ ಮೊಬೈಲ್ ಸಿಕ್ಕಿದ್ ಹೇಗೆ? ದಾಳಿ ಮಾಡಿದ ಸಂದರ್ಭದಲ್ಲಿ ಸಿಕ್ತು, ದಾಳಿ ಮಾಡಿಲ್ಲ ಅಂದ್ರೆ ಅದು ಇಲ್ಲ. ಎಷ್ಟು ದಿನಗಳಿಂದ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಈ ಮೊಬೈಲ್ ಯೂಸ್ ಮಾಡ್ತಾ ಇದ್ರು? ಅವ್ರಿಗೆ ಹೊರಗಡೆಯಿಂದ ಯಾರಾದ್ರೂ ತಂದು ಕೊಟ್ರಾ? ಇವ್ರಿಗೆ ಮೊಬೈಲ್ ಬೇಕು ಅಂತ ಗೊತ್ತಾಗಿದ್ದು ಹೇಗೆ ಹೊರಗಡೆ ಇರೋರಿಗೆ? ಹೊರಗಡೆ ಇರೋ ತಂದ್ರೂ ಕೂಡ ಒಳಗಡೆ ಇಲ್ಲಿ ಜೈಲಿನಲ್ಲಿ ಯಾರು ಪರಿಶೀಲನೆ ಮಾಡ್ಲಿಲ್ವಾ? ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮೊಬೈಲ್ ತಂದು ಕೊಟ್ಟಿದ್ ಯಾರು ಅಂತೇಳಿ ಮಾಹಿತಿ ಕೇಳಿ ನೋಟಿಸ್ ಅನ್ನ ಕೊಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಜಯ್, ನಾವು ಈಗಾಗಲೇ ಗಮನಿಸ್ತಾ ಇದ್ವಿ ಜೈಲಿನಲ್ಲಿ ಮೊಬೈಲ್ ಸಿಗೋದು ಅಂದ್ರೇನು, ಚಾರ್ಜರ್, ಪೆನ್ ಡ್ರೈವ್ ಇದೆಲ್ಲವೂ ಕೂಡ ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಪತ್ತೆಯಾಗಿದೆ. ಯಾರು ತಂದು ಕೊಟ್ರು ಅನ್ನೋ ಪ್ರಶ್ನೆ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಅಂತ? ಖಂಡಿತವಾಗ್ಲೂ ಸೌಖ್ಯ, ಈಗಾಗ್ಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ಮೊಬೈಲ್ ಯೂಸ್ ಮಾಡ್ತಾ ಇದ್ದಿದ್ದಂತೂ. ಆದ್ರೆ ಅಲ್ಲಿ ಇನ್ನೋರ್ವ ಏನಿದಾನೆ, ಏನು ಪ್ರತಾಪ್ ಅಂತ ಹೇಳಿ, ಆತ ಕೂಡ ನಂದಿದು ಫೋನು, ನಾನು ಕೂಡ ಕುಟುಂಬಸ್ಥರ ಜೊತೆ ಮಾತನಾಡೋದಕ್ಕೆ, ಜೊತೆಗೆ ನನ್ನ ವಕೀಲರ ಜೊತೆ ಮಾತನಾಡೋದಕ್ಕೋಸ್ಕರವಾಗಿ ಈ ಒಂದು ಮೊಬೈಲ್ ಅನ್ನ ಬಳಕೆ ಮಾಡ್ತಿದ್ದೆ ಅಂತಾನು ಕೂಡ ಈಗಾಗ್ಲೇ ಆತ ಕೂಡ ಹೇಳ್ಕೊಂಡಿದ್ದಾನೆ. ಜೊತೆಗೆ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ ಅವರು ಕೂಡ ನಾನು ಕೆಲವೊಂದು ಬಾರಿ ಇದರಿಂದ ನಾನು ಕೂಡ ಕುಟುಂಬಸ್ಥರ ಜೊತೆಗೆ ವಕೀಲರ ಜೊತೆ ಮಾತಾಡ್ತಿದ್ದೆ ಈ ಒಂದು ಮೊಬೈಲ್ ಇಂದಾನು ಕೂಡ ಅಂತಾನು ಕೂಡ ಹೇಳಿರುವಂತದ್ದು. ಆ ಒಂದು ನಿಟ್ಟಲ್ಲೂ ಕೂಡ ಈಗಾಗ್ಲೇ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲೂ ಕೂಡ ಈಗಾಗ್ಲೇ ಪ್ರಕರಣವನ್ನು ಕೂಡ ಈಗಾಗ್ಲೇ ದಾಖಲು ಮಾಡ್ಕೊಂಡು ಈಗಾಗ್ಲೇ ಆ ಫೋನ್ ಅನ್ನು ಕೂಡ ಈಗಾಗ್ಲೇ ಸೀಸ್ ಮಾಡಿರುವಂತದ್ದು. ರೆಡ್ಮಿ ಏನೊಂದು ಫೋನ್ ಇದೆ, ಆ ಒಂದು ಫೋನ್ ಆಗಿರ್ಬೋದು, ಜೊತೆಗೆ ಒಂದು ನೋಟ್ ಬುಕ್ಸ್ ಆಗಿರ್ಬೋದು, ಜೊತೆಗೆ ಒಂದು ಪೆನ್ ಡ್ರೈವ್ ಮತ್ತೆ ಒಂದು ಚಾರ್ಜರ್, ಇದಿಷ್ಟನ್ನು ಕೂಡ ಈಗಾಗ್ಲೇ ಸೀಸ್ ಮಾಡಿದ ಮಾಹಿತಿ ಕೂಡ ಇರುವಂತದ್ದು. ಅಂದ್ರೆ ನೆನ್ನೆ ರೈಡ್ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಅಂದ್ರೆ ಹೈ ಪ್ರೊಫೈಲ್ ಇರುವಂತ ಜನರ ಏನೋ ಬ್ಯಾರಕ್ ಏನಿರುತ್ತೆ ಅಲ್ಲಿಗೆ ಹೋಗಿ ಈ ರೀತಿಯಾದಂತ ಒಂದು ರೈಡ್ ಅನ್ನ ಕಂಡಕ್ಟ್ ಮಾಡಿದ್ರು ಅನ್ನೋದು ಕೂಡ ಈಗಾಗ್ಲೇ ಗೊತ್ತಾಗ್ತಾ ಇರುವಂತದ್ದು. ನೋಡಿ, ಕರ್ತವ್ಯ ಲೋಪ ಹಿನ್ನೆಲೆ ಜೈಲಿನ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಸಸ್ಪೆಂಡ್ ಆಗಿರೋದು. ಇವರನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಪತ್ತೆ ಹಿನ್ನೆಲೆ ಇವರನ್ನ ಸಸ್ಪೆಂಡ್ ಮಾಡಿರೋದು. ಬೆಂಗಳೂರು ಕೇಂದ್ರ ಕಾರಾಗೃಹದ ಎಸ್ಪಿ ಅಂಶುಕುಮಾರ್ಗೆ
ನೋಟಿಸ್ ಕೊಡಲಾಗಿದೆ. ಕರ್ತವ್ಯ ಲೋಪದ ಕಾರಣ ಕೇಳಿ ನೋಟಿಸ್ ನೀಡಿರುವಂತ ಜೈಲು ಡಿಜಿಪಿ ಅಲೋಕ್ ಕುಮಾರ್. ಯಾರು ಬಂದಿದ್ರು, ಯಾರು ಮೊಬೈಲ್ ಕೊಟ್ಟಿದ್ದು, ಹೇಗ್ ಮೊಬೈಲ್ ಸಿಕ್ತು, ಆಗಸ್ಟ್ 6ನೇ ತಾರೀಕು ಜೈಲಿನ ಬ್ಯಾರೆಕ್ಗಳ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಮೊಬೈಲ್ ಪತ್ತೆಯಾಗಿತ್ತು. ನೋಡಿ, 4-5 ದಿನಗಳಲ್ಲಿ ಪ್ರಜ್ವಲ್ಗೆ ಹಾಗಾದ್ರೆ ಮೊಬೈಲ್ ತಂದು ಕೊಟ್ಟಿದ್ಯಾರು? ರೇಡ್ ಮಾಡಿದಾಗ ಸಿಕ್ಕಿಲ್ಲ, ತದನಂತರ 4 ದಿನಗಳ ಅಂತರದಲ್ಲಿ ಮೊಬೈಲ್ ಸಿಕ್ಕಿದೆ. ಡೀಟೇಲ್ಸ್ ಕೊಡ್ತಾ ಇದ್ರು ಅಜಯ್ ಕುಮಾರ್. ಅಜಯ್, ನಾವು ಈಗಾಗಲೇ ಗಮನಿಸ್ತಾ ಇದ್ವಿ, ನೀವು ಡೀಟೇಲ್ಸ್ ಕೊಡ್ತಾ ಇದ್ರಿ. ಅದರ ನಡುವೆ ಈಗ ನೋಡಿ ನೋಟಿಸ್ ಅನ್ನ ಕೊಡಲಾಗಿದೆ ಅಂಶು ಕುಮಾರ್ ಅವರಿಗೆ ಕಾರಣವನ್ನ ಕೇಳಿ. ಯಾಕೆಂದ್ರೆ ಯಾರು ಮೊಬೈಲ್ ತಂದು ಕೊಟ್ಟಿದ್ದು, ಅದಕ್ಕೆ ಪತ್ತೆ ಹಚ್ಚಬೇಕು, ಇಲ್ಲ ಅಂತಂದ್ರೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಪ್ರಕ್ರಿಯೆಗಳ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಖಂಡಿತವಾಗ್ಲೂ ಈಗಾಗಲೇ ಮೊಬೈಲ್ ಸಿಕ್ಕಿರುವಂತದ್ದು ಅಂದ್ರೆ ಡಿಜಿ ಆಗಿ ಅಲೋಕ್ ಕುಮಾರ್ ಅವರು ಬಂದ ನಂತರದಲ್ಲಿ ಸಾಕಷ್ಟು ಒಂದ್ ರೀತಿ ಬದಲಾವಣೆಯನ್ನು ಕೂಡ ತಂದಿರುವಂತದ್ದು ನಿಜ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಬ್ರು ಅಧಿಕಾರಿಗಳನ್ನು ಕೂಡ ಪ್ರತಿದಿನ ಮೀಟಿಂಗ್ ಮಾಡುವಂತದ್ದು, ಸ್ಟ್ರಿಕ್ಟ್ ಆಗಿ ಇಡುವಂತದ್ದು, ಜೊತೆಗೆ ಮೊಬೈಲ್ ಫೋನ್ ಸಿಗುವಂತ ಜಾಗಗಳನ್ನ ಈಗಾಗಲೇ ಎಲ್ಲೆಲ್ಲಿ ಆರೋಪಿಗಳು ಅಂದ್ರೆ ಅಲ್ಲಿರುವಂತ ಕೈದಿಗಳು ಇರ್ತಾರೆ ಅದೆಲ್ಲವನ್ನು ಕೂಡ ಸರ್ಚ್ ಮಾಡಿ ಸಾಕಷ್ಟು ಬಾರಿ ರೈಡ್ ಕೂಡ ಅವರು ಕೂಡ ಮಾಡಿದ್ರು. ಆದ್ರೆ ಈಗ ಮತ್ತೆ ಮೊಬೈಲ್ ಸಿಕ್ಕಿರುವಂತದ್ದು ಅವ್ರಿಗೂ ಕೂಡ ಒಂದ್ ರೀತಿ ಹಿಂಜರಿಕೆ ಮಾಡ್ತಾ ಇರುವಂತದ್ದು. ಈ ಒಂದು ಕಾರಣದಿಂದಾಗಿ ಆ ಒಂದು ಬ್ಯಾರಕ್ಗೆ ಇನ್ಚಾರ್ಜ್ ಆಗಿದ್ದಂತ ಸೂಪರ್ಡೆಂಟ್ ಏನಿರ್ತಾನೆ ಆತನನ್ನು ಕೂಡ ಈಗಾಗಲೇ ಅಸಿಸ್ಟೆಂಟ್ ಸೂಪರ್ಡೆಂಟ್ ಆತನನ್ನು ಕೂಡ ಈಗಾಗಲೇ ಸಸ್ಪೆಂಡ್ ಮಾಡಿ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಜೊತೆಗೆ SP ಅಂಶು ಕುಮಾರ್ ಏನಿದ್ದಾರೆ ಅವ್ರಿಗೂ ಕೂಡ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಯಾಕಂದ್ರೆ ಶೋಕಾಸ್ ನೋಟಿಸ್ ಅಂದ್ರೆ ಈಗಾಗಲೇ ಯಾವ ಕಾರಣದಿಂದಾಗಿ ಈ ಘಟನೆ ಆಗಿದೆ ಮತ್ತೆ ಇದಕ್ಕೆ ಎಕ್ಸ್ಪ್ಲನೇಷನ್ ಅನ್ನ ನೀವು ನನಗೆ ಕೂಡ್ಲೆ ಕೊಡ್ಬೇಕು ಅಂತಾನು ಕೂಡ ಹೇಳಲಾಗಿರುವಂತದ್ದು. ಜೊತೆಗೆ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನದೊಳಗೆ ನಿಮಗೆ ಯಾರು ಈ ಒಂದು ಫೋನ್ ಅನ್ನ ಕೊಟ್ಟಿದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೂಡ ನೀವು ಕೊಡ್ಲೇಬೇಕು ಅನ್ನೋ ಒಂದು ಖಡಕ್ ಸೂಚನೆಯನ್ನು ಕೂಡ ಈಗಾಗಲೇ ಅಲೋಕ್ ಕುಮಾರ್ ಅವರು ಕೂಡ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಜೊತೆಗೆ ಈ ನಿಟ್ಟಿನಲ್ಲಿ ಈಗಲಾದ್ರೂ ಗೊತ್ತಾಗ್ಬೇಕಾಗಿದೆ. ಯಾಕಂದ್ರೆ ಪ್ರತಿ ಸಲ ಕೂಡ ಎಷ್ಟೇ ಸ್ಟ್ರಿಕ್ಟ್ ಮಾಡಿದ್ರು ಕೂಡ ಮನೆಯವರು ಯಾರಾದ್ರೂ ಫೋನ್ ತಂದು ಕೊಡ್ತಾರೆ ಅಥವಾ ಅಲ್ಲಿರುವಂತ ಸಿಬ್ಬಂದಿಗಳು ದುಡ್ಡು ಹಣವನ್ನ ಇಸ್ಕೊಂಡು ಅಲ್ಲಿ ಫೋನ್ ಅನ್ನ ಕೊಡ್ತಾರೆ. ಈ ರೀತಿ ಪ್ರತಿ ಸಲ ಆಗ್ತಾ ಇದ್ರು ಕೂಡ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇದಕ್ಕೆ ಅಂತಾನೆ ಈಗಾಗಲೇ ಅಲೋಕ್ ಕುಮಾರ್ ಅವರು ಕೂಡ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ಸಂಜೆ ಅಥವಾ ಮಧ್ಯಾಹ್ನದೊಳಗೆ ಯಾರು ಮೊಬೈಲ್ ಫೋನ್ ಕೊಟ್ಟರು ಅಂತ ನೀವು ಹೇಳಲೇಬೇಕು ಅನ್ನೋ ಮಾಹಿತಿಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ, ಸೂಚನೆಯನ್ನ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಸೌಖ್ಯ, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ.